ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸ್ಟೂಡೆಂಟ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಲೆಫ್ಟ್ ಓವರ್ ಪಾರ್ಟ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಲೆಸನನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಈಗಾಗಲೇ ನಾನು 5 ಪಾರ್ಟ್ಸನ್ನು ಅಪ್ಲೋಡ್ ಮಾಡಿದ್ದೀನಿ. ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಲೆಸನ್ಗೆ ರಿಲೇಟ್ ಆಗಿರುವಂಥ ಕಾನ್ಸೆಪ್ಟ್ಸ್ 5 ಪಾರ್ಟ್ಸ್ ಅಪ್ಲೋಡ್ ಮಾಡಿದ್ದೀನಿ. ದಿಸ್ ಈಸ್ ದ 6th ಪಾರ್ಟ್ ಆಫ್ ಮೆಟಲ್ ಆ್ಯಂಡ್ ನಾನ್ ಮೆಟಲ್ಸ್. ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸನ್ನು ನೋಡೋದಾದರೆ ಬೋರ್ಡ್ ಎಕ್ಸಾಮಿನೇಷನ್ಲಿ ಈ ಒಂದು ಲೆಸನ್ಗೆ ವೇಟೇಜ್ ಜಾಸ್ತಿ ಇದೆ. ಆಲ್ಮೋಸ್ಟ್ 8 ಮಾರ್ಕ್ಸ್ ಈ ಒಂದು ಲೆಸನ್ನಿಂದ ನಿಮಗೆ ಕ್ವೆಶನ್ಸ್ ಕೇಳ್ತಾರೆ. ಓಕೆ, ಸೊ ಯಾವ್ಯಾವ ಟಾಪಿಕ್ ಇಂಪಾರ್ಟೆಂಟ್ ಅಂತ ನಾನು ಫೈನಲ್ ಆಗಿ ರಿವಿಷನ್ ಮಾಡುವಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಲರ್ನ್ ದಿಸ್ ಲೆಸನ್. ಸೊ ಫಸ್ಟ್ಲಿ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಅಕರೆನ್ಸ್ ಆಫ್ ಮೆಟಲ್ಸ್ ಇನ್ ಟುಡೇಸ್ ವಿಡಿಯೋ. ಸೊ ಹಾಗಾದರೆ ಈ ಮೆಟಲ್ಸ್ ನಮಗೆ ಎಲ್ಲಿಂದ ಸಿಗುತ್ತೆ, ವೇರ್ ಕ್ಯಾನ್ ವಿ ಫೈಂಡ್ ದಿಸ್ ಮೆಟಲ್ ಅಂತ ನಿಮಗೆ ಗೊತ್ತಿರಬೇಕು. ಸಿ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ರೀಜನ್ ವೇರ್ ವಿ ಗೆಟ್ ದ ಮೆಟಲ್ ಇಸ್ ಅರ್ತ್ ಕ್ರಸ್ಟ್. ಅರ್ತ್ ಕ್ರಸ್ಟ್ ಎಲ್ಲರೂ ಕೇಳಿದ್ರ ಈ ವರ್ಡ್ನ, ರೈಟ್? So inside the deep the earth we get the metals. So other than this, sea water is also a source for the metals. ಯಾಕೆ ಅಂದರೆ sea water contains some soluble salts. ಫಾರ್ ಎಕ್ಸಾಂಪಲ್ ಈಗ ಸೋಡಿಯಂ ಕ್ಲೋರೈಡ್ ಆಗಿರ್ಬೋದು, ಮೆಗ್ನೀಷಿಯಂ ಕ್ಲೋರೈಡ್ ಆಗಿರ್ಬೋದು. ಸೊ ಈ ಒಂದು ಕ್ಲೋರೈಡ್ಸ್ ಇಂದ ವಿ ಗೆಟ್, ಫಾರ್ ಎಕ್ಸಾಂಪಲ್ ಈಗ ಸೋಡಿಯಂ ಕ್ಲೋರೈಡ್ ಇಂದ ವಿ ಕ್ಯಾನ್ ಟೇಕ್ ದ ಸೋಡಿಯಂ and from magnesium chloride we can take the magnesium, right? So it is also a source for metals. Understand, earth crust and sea water ee eradu kuda it is a source for metal. Okay, so then the elements or the compounds which occur in the earth crust we call it as minerals. ಈಗ ನಾವು ಮೆಟಲ್ಸ್ ನ ಮೂಲ ತಿಳ್ಕೊಂಡ್ವಿ, ಎಲ್ಲಿಂದ ನಾವು ಮೆಟಲ್ಸ್ ನ ಪಡ್ಕೊಳ್ಬಹುದು ಅಂತ ತಿಳ್ಕೊಂಡ್ವಿ. ಸೊ these elements or the compounds which we call it as metals. The metals kuda elements haudalva. So the elements or the compounds which occur in the earth crust, so adana now we call it as minerals. Minerals anta kariteve. Understand, for example adu gold agirbodu, silver agirbodu, copper agirbodu, ella kuda minerals. Okay, so one more example I'll give you before explaining the next point. So iga mineral anta ನಾವು ಯಾವ ರೀತಿ ಕನ್ಸಿಡರ್ ಮಾಡಬಹುದು? For example, see, if we get a rock, so if we get a rock and if this rock contain 8% of gold and if this contain 2% of gold, so ಈ ಒಂದು ರಾಕ್ ಅಲ್ಲಿ 8% of gold ಇದ್ದು ಈ ಒಂದು ರಾಕ್ ಅಲ್ಲಿ 2% of gold ಇದೆ ಅನ್ನೋದಾದ್ರೆ we call both the rocks as mineral. ಇದು ಕೂಡ ಮಿನರಲ್ಲೇ and ಇದು ಕೂಡ ಮಿನರಲ್ಲೇ. Understand, both are minerals because mineral ಅಂದ್ರೆ ಏನು? Mineral is nothing but naturally occurring thing, right, which has some percentage of element in it. ಇಲ್ಲಿ ನೋಡೋದಾದ್ರೆ 8% of element ಇದೆ, ಇಲ್ಲಿ ನೋಡೋದಾದ್ರೆ we have 2% of element, right? But in both the case there is some amount, some percentage of element. ಎರಡರಲ್ಲೂ ಕೂಡ some percentage of element ಇರೋದ್ರಿಂದ we call both as mineral. Clear? I hope you have understood. ಸೊ ಹಾಗಾದ್ರೆ ಈ ಮಿನರಲ್ನ ಯಾವ ರೀತಿ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂತ ನೋಡೋದಾದ್ರೆ, ಸಿ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ ಸಮ್, ಓಕೆ, ಒಂದು 3 ರಾಕ್ಸನ್ನು ಬರೀತೀನಿ. ಸೊ ಈಗ 3 ರಾಕ್ಸಲ್ಲಿ ಡಿಫ್ರೆಂಟ್ ಎಲಿಮೆಂಟ್ಸನ್ನು ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ 50% ಆಫ್ ಗೋಲ್ಡ್ ಇದೆ ಈ ಒಂದು ರಾಕಲ್ಲಿ. ಸೊ ಇಲ್ಲಿ 80% ಆಫ್ ಈ ಮಿನರಲಲ್ಲಿ ಸಿಲ್ವರ್ ಇದೆ, ಸಿಲ್ವರ್, ಆ್ಯಂಡ್ ಇಲ್ಲಿ ಗೋಲ್ಡ್ ಇದೆ, ಆ್ಯಂಡ್ ಇಲ್ಲಿ ಒಂದು 2% ಆಫ್ ಕಾಪರ್ ಇದೆ. ಓಕೆ, ಸೊ ನಮ್ಮ ಹತ್ರ ಈಗ 3 ರಾಕ್ ಇದೆ. ಈ 3 ರಾಕಲ್ಲಿ ಸಮ್ ಪರ್ಸೆಂಟೇಜ್ ಆಫ್ ಎಲಿಮೆಂಟ್. ಸೊ ಹಾಗಾದರೆ ಈ 3 ಕೇಸ್ನಲ್ಲೂ ಕೂಡ ನಾವು ಈ ಎಲಿಮೆಂಟ್ಸನ್ನು ಈಸಿಯಾಗಿ ಎಕ್ಸ್ಟ್ರಾಕ್ಟ್ ಮಾಡಬಹುದಾ? ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಸಿಗುತ್ತಾ? ಸೊ ಈ ಒಂದು ಬೇಸಿಸ್ ಮೇಲೆ ನಾವು ಏನು ಮಾಡ್ತೀವಿ, ವಿ ವಿಲ್ ಎಕ್ಸ್ಟ್ರಾಕ್ಟ್ ದ ಮೆಟಲ್ಸ್ ಆರ್ ವಿ ವಿಲ್ ಟೇಕ್ ಔಟ್ ದ ಮೆಟಲ್ಸ್ ಫ್ರಮ್ ದ ಮಿನರಲ್ಸ್. ಫಾರ್ ಎಕ್ಸಾಂಪಲ್ ಈಗ 50% ಇಲ್ಲಿ ಗೋಲ್ಡ್ ಇದೆ ಅನ್ನೋದಾದರೆ ಇದನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಒಂದು 5000 ಸ್ಪೆಂಡ್ ಮಾಡಿದ್ರೂ ಕೂಡ so we get more than 20,000 because gold is very costly, right? ಈಗ ಸಿಲ್ವರ್ ನೋಡೋದಾದ್ರೆ 5000 ನಾವು ಸ್ಪೆಂಡ್ ಮಾಡ್ತಿದೀವಿ ಸಿಲ್ವರ್ಗೆ ಎಕ್ಸ್ಟ್ರಾಕ್ಟ್ ಮಾಡೋಕೆ ಅಂದ್ರೆ we may get almost 8 or 10,000 but we have some profit. ಸೊ ನಮಗೊಂದು ಸ್ವಲ್ಪ ಪ್ರಾಫಿಟ್ ಇದೆ. ಬಟ್ ವಾಟ್ ಅಬೌಟ್ ದ ಕಾಪರ್? ಈಗ 2% ಆಫ್ ಕಾಪರ್ ಇದೆ. ಸೊ ಕಾಪರ್ನ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೂ ನಾವು ಒಂದು 5000 ನಾವು ಸ್ಪೆಂಡ್ ಮಾಡ್ತಾ ಇದೀವಿ ಅಂದರೆ ದ ಔಟ್ಪುಟ್ ಮೇ ಬಿ 500. So, is it feasible to extract all the minerals from all the 3 rocks? Is it correct? So, ಹಾಗಾದ್ರೆ ಏನಾಗುತ್ತೆ? So, in this case, it will be very huge loss. Because the cost involved to extract is too much. ಇಲ್ಲಿ ಕಾಸ್ಟ್ ಏನಾಗ್ತಾ ಇದೆ, ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಿರುವಂಥ ಒಂದು ಸ್ಪೆಂಡ್ ಮಾಡ್ತಿರುವಂಥ ಒಂದು ಕಾಸ್ಟ್ 5000 ಇದೆ, ಬಟ್ ನಮಗೆ ಸಿಗ್ತಿರೋದು ಮಾತ್ರ ಓನ್ಲಿ 500.
ದ ಸೊ ಹಿಯರ್ ದ ಕಾಸ್ಟ್ ಇನ್ವಾಲ್ವ್ಡ್ ಈಸ್ ಟೂ ಮಚ್. ಸೊ ಹಾಗಾದರೆ ನಾವು ಏನು ಮಾಡಬೇಕು? ಈ ರೀತಿ ನಮಗೆ ಈಗ ನಾವು ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಆಗ್ತಿಲ್ಲ ಅಂದರೆ ವಾಟ್ ಎಲ್ಸ್ ವಿ ಕ್ಯಾನ್ ಡೂ? ಸೊ ವಾಟ್ ವಿ ಹ್ಯಾವ್ ಟು ಡೂ ಇಸ್ ವಿ ಹ್ಯಾವ್ ಅ ನ್ಯೂ ಟರ್ಮ್ ಕಾಲ್ಡ್ ಓರ್ಸ್. ನಮಗೆ ಓರ್ಸ್ ಅನ್ನೋ ಒಂದು ಟರ್ಮ್ ಇದೆ. ಸೊ ವಾಟ್ ಇಸ್ ಮೀನ್ ಬೈ ಓರ್? ಓರ್ ಅಂದರೆ ಏನು? ಸಿ ಓರ್ಸ್ ಆರ್ ದೋಸ್ ಮಿನರಲ್ಸ್ ವಿಚ್ ಹ್ಯಾವ್ ದ ಹೈ ಪರ್ಸೆಂಟೇಜ್ ಆಫ್ ಪರ್ಟಿಕ್ಯುಲರ್ ಮೆಟಲ್ ಇನ್ ಇಟ್. ಈ ಓರ್ಸ್ ಅಂದರೆ ಏನು? ದೇ ಆರ್ ದ ಮಿನರಲ್ಸ್. ಓರ್ಸ್ ಅನ್ನೋದು ಕೂಡ ಒಂದು ಮಿನರಲ್. ಬಟ್ these ores they have the high percentage of particular metal in it. ಈ ಓರ್ಸ್ ಅಲ್ಲಿ ಏನಾಗುತ್ತೆ? ಹೈ ಪರ್ಸೆಂಟೇಜ್ ಆಫ್ ಮೆಟಲ್ ಇರುತ್ತೆ, ಪರ್ಟಿಕ್ಯುಲರ್ ಮೆಟಲ್ ಇರುತ್ತೆ. ಈಗ ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಯಾವ ಒಂದು ಓರ್ನ ನಾವು ಚೂಸ್ ಮಾಡ್ತಾ ಇದ್ದೀವಿ ಆ ಒಂದು ಮಿನರಲ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಈಗ ಈ ಒಂದು ರಾಕ್ ಅಲ್ಲಿ ಹೆಚ್ಚಾಗಿ ನಾವು ಇದನ್ನ ಓರ್ ಅಂತ ಕನ್ಸಿಡರ್ ಮಾಡಿದ್ರೆ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಗೋಲ್ಡೇ ಜಾಸ್ತಿ ಇರುತ್ತೆ. ಓಕೆ, ಸೊ ಓರ್ಸ್ ಆರ್ ದ ಮಿನರಲ್ಸ್ ವಿಚ್ ಹ್ಯಾವ್ ಹೈ ಪರ್ಸೆಂಟೇಜ್ ಆಫ್ ಪರ್ಟಿಕ್ಯುಲರ್ ಮೆಟಲ್ ಇನ್ ಇಟ್. ಆ್ಯಂಡ್ ಇಲ್ಲಿ ನಾವು ಎಕ್ಸ್ಟ್ರಾಕ್ಟ್ ಮಾಡೋದ್ರಿಂದ ಏನಾಗುತ್ತೆ? ಪ್ರಾಫಿಟ್ ಜಾಸ್ತಿ ಇರುತ್ತೆ. ಇಟ್ ಈಸ್ ಪ್ರಾಫಿಟಬಲ್ ಟು ಎಕ್ಸ್ಟ್ರಾಕ್ಟ್ ದ ಮೆಟಲ್ಸ್ ಫ್ರಮ್ ದ ಓರ್ಸ್. ಕ್ಲಿಯರ್? ಫಾರ್ ಎಕ್ಸಾಂಪಲ್ ಆಸ್ ಐ ಟೋಲ್ಡ್, ಈಗ ತಾನೇ ಹೇಳ್ತಾ ಇದ್ದಂಗೆ ಈಗ ಒಂದು 50% ಆಫ್ ಈ ಒಂದು ರಾಕಲ್ಲಿ 50% ಆಫ್ ಗೋಲ್ಡ್ ಇದೆ ಅನ್ನೋದಾದರೆ ಏನಾಗುತ್ತೆ? ಕಂಪ್ಲೀಟ್ 50% ನಾವು ಇದರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಬಹುದು. ಓಕೆ, ಆ್ಯಂಡ್ ಗೋಲ್ಡ್ ಈಸ್ ವೆರಿ ಕಾಸ್ಟ್ಲಿಯರ್. ಸೊ ದೆರ್ ಇಸ್ ಸಮ್ ಸೆನ್ಸ್ ಇನ್ ಎಕ್ಸ್ಟ್ರಾಕ್ಟಿಂಗ್. ಇದರಲ್ಲಿ ನಾವು ಎಕ್ಸ್ಟ್ರಾಕ್ಟ್ ಮಾಡೋದ್ರಿಂದ ನಮಗೆ ಸೆನ್ಸ್ ಇದೆ, ಯಾಕಂದರೆ ವಿ ಗೆಟ್ ಪ್ರಾಫಿಟ್ ಔಟ್ ಆಫ್ ಇಟ್. ಬಟ್ ವಿ ಕ್ಯಾನ್ ನಾಟ್ ಡೂ ದ ಸೇಮ್ ಟು ಎಕ್ಸ್ಟ್ರಾಕ್ಟ್ ದ ಐರನ್. ಫಾರ್ ಎಕ್ಸಾಂಪಲ್ ಈಗ ಐರನ್ ಇದೆ ಈ ಒಂದು ಓರಲ್ಲಿ ಅನ್ನೋದಾದರೆ ಈ ಓರ್ನ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ, ಸೊ ಈ ಒಂದು ಓರಲ್ಲಿ ಐರನನ್ನು ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ನೀವು ಒಂದು 10,000 ಸ್ಪೆಂಡ್ ಮಾಡ್ತಾ ಇದ್ದೀರಾ ಅನ್ನೋದಾದರೆ ಸೊ ಇಟ್ ಈಸ್ ಲಾಸ್ ಫಾರ್ ಯು. ಓಕೆ, ಬಟ್ ದ ಓರ್ಸ್ ಆರ್ ದ ಮಿನರಲ್ಸ್ ವಿಚ್ ಹ್ಯಾವ್ ದ ಹೈ ಪರ್ಸೆಂಟೇಜ್ ಆಫ್ ಮೆಟಲ್ ಇನ್ ಇಟ್. ಸೊ ಹಿಯರ್ ಯು ಕ್ಯಾನ್ ಎಕ್ಸ್ಟ್ರಾಕ್ಟ್ ದ ಐರನ್ ಬಟ್ the profit compared to gold is less. Understand? But we get proper amount of iron out of this ore. So always we have to look for the profit. Now yavaglu profit kadege nodbeku, because now 1000 spend ಮಾಡ್ತಾ ಇದೀವಿ ಅಂದ್ರೆ at least we have to get 5000 out of it. Clear? So I hope you have understood what is ore. See, ores are nothing but they are also minerals, but they have high percentage of a particular metal in it. It may be gold, it may be iron, it may be copper, it may be silver, any metal. ಬಟ್ ಅದರಲ್ಲಿ ಏನಾಗಿರುತ್ತೆ? ಹೈ ಪರ್ಸೆಂಟೇಜ್ ಆಫ್ ಮೆಟಲ್ ಇರುತ್ತೆ. ಓಕೆ, ಸೊ ನೌ ಐ ವಿಲ್ ಎಕ್ಸ್ಪ್ಲೇನ್ ಯು ದ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಫ್ರಮ್ ಇಟ್ಸ್ ಓರ್ಸ್. ಈ ಎಕ್ಸ್ಟ್ರಾಕ್ಷನ್ ಅನ್ನು ನೋಡೋದಾದ್ರೆ ಸಮ್ ಮೆಟಲ್ಸ್ ಆರ್ ಫೌಂಡ್ ಇನ್ ದ ಅರ್ತ್ ಕ್ರಸ್ಟ್. ಅದು ಫ್ರೀ ಸ್ಟೇಟಲ್ಲಿ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಗೋಲ್ಡ್ ಆಗಿರ್ಬೋದು ಆ್ಯಂಡ್ ದೆನ್ ಸಿಲ್ವರ್ ಆಗಿರ್ಬೋದು. ಓಕೆ, ಸೊ ವೆರ್ ಆಸ್ ಸಮ್ ಮೆಟಲ್ಸ್ ಆರ್ ಫೌಂಡ್ ಇನ್ ದ ಫಾರ್ಮ್ ಆಫ್ ದೇರ್ ಕಾಂಪೌಂಡ್ಸ್. ಸೊ ಅದು ಹೈಲಿ ರಿಯಾಕ್ಟಿವ್ ಆಗಿರುತ್ತೆ ಆ್ಯಂಡ್ ದೇ ಡು ನಾಟ್ ಎಕ್ಸಿಸ್ಟ್ ಇನ್ ದೇರ್ ಫ್ರೀ ಸ್ಟೇಟ್. ಸೊ ಅಂಥ ಒಂದು ಮೆಟಲ್ಸನ್ನು ನೋಡೋದಾದ್ರೆ ಈಗ ಸೋಡಿಯಂ ಆಗಿರ್ಬೋದು, ಪೊಟ್ಯಾಷಿಯಮ್ ಆಗಿರ್ಬೋದು, ಕ್ಯಾಲ್ಶಿಯಂ ಆಗಿರ್ಬೋದು, ಆಲ್ ದೀಸ್ ಮೆಟಲ್ಸ್ ಆರ್ ಹೈಲಿ ರಿಯಾಕ್ಟಿವ್. ಸಿ ದೇ ಡೋಂಟ್ ಎಕ್ಸಿಸ್ಟ್ ಇನ್ ದ ಫ್ರೀ ಸ್ಟೇಟ್. ಇದು ಫ್ರೀ ಸ್ಟೇಟಲ್ಲಿ ಇರೋದಿಲ್ಲ. ಓಕೆ, ಆ್ಯಂಡ್ ಫ್ಯೂ ಮೆಟಲ್ಸ್ ಆರ್ ಮಾಡರೇಟ್ಲಿ ರಿಯಾಕ್ಟಿವ್. ಸಿ ಫಾರ್ ಎಕ್ಸಾಂಪಲ್ ಈಗ ಜಿಂಕ್ ಆಗಿರ್ಬೋದು, ಐರನ್ ಆಗಿರ್ಬೋದು, ಲೆಡ್ ಆಗಿರ್ಬೋದು, ದೇ ಆರ್ ಆಲ್ ಮಾಡರೇಟ್ಲಿ ರಿಯಾಕ್ಟಿವ್. ದೇ ಆರ್ ಫೌಂಡ್ ಇನ್ ದ ಅರ್ತ್ ಕ್ರಸ್ಟ್ ಮೇನ್ಲಿ ಆಸ್ ದ ಆಕ್ಸೈಡ್ಸ್, ಸಲ್ಫೈಡ್ಸ್ ಆ್ಯಂಡ್ ಕಾರ್ಬೋನೇಟ್ಸ್. ವೆರಿ ಇಂಪಾರ್ಟೆಂಟ್. ಈ ಮಾಡರೇಟ್ ಆಗಿ ಯಾವ ಮೆಟಲ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ? ದೇ ಆರ್ ಫೌಂಡ್ ಇನ್ ದ ಅರ್ತ್ ಕ್ರಸ್ಟ್. ಸೊ ದೇ ಆರ್ ಫೌಂಡ್ ಇನ್ ದ ಫಾರ್ಮ್ ಆಫ್ ಆಕ್ಸೈಡ್ಸ್, sulfides and carbonates. And the one more important thing is they are generally in the free forms but mostly in oxide forms. Oxide forms ಇರುತ್ತೆ because oxygen is found abundantly in the atmosphere. ನಮ್ಮ ಒಂದು atmosphere ಅಲ್ಲಿ ಹೆಚ್ಚಾಗಿ oxygen ಇರೋದ್ರಿಂದ so these metals are found in their oxide forms. Clear? Oxygen is present everywhere, right? So that is why they are present in the oxide form. So now by looking at this chart, you need to understand the grouping of metals. ಈಗ grouping of metals ಬಗ್ಗೆ ಹೇಳ್ತೀನಿ. ಆಲ್ರೆಡಿ ನಾನು ನಿಮಗೆ ಈಗ ತಾನೇ ಹೇಳಿದೆ. Some metals are found in the earth crust, that too in the free state. Some are found in their compound state and some are found in their oxides and sulfides and carbonates form. Right? So ಈಗ next ನೋಡೋದಾದ್ರೆ we need to understand about the grouping of metals for extraction. If you look at this arrangement, okay, you can observe the gold and silver here, right? See, gold and silver are found in their native state. ಅದು ಅದರ ಒರಿಜಿನಲ್ ಸ್ಟೇಟ್ ಅಲ್ಲಿ ಇರುತ್ತೆ. It is found in its native state. See, we will get the gold just by cleaning its surface. Okay, because it is not so reactive. Gold ಅನ್ನೋದು ಆಗಲಿ ಸಿಲ್ವರ್ ಆಗಲಿ ಅದು ರಿಯಾಕ್ಟಿವ್, ತುಂಬ ಹೆಚ್ಚು ರಿಯಾಕ್ಟಿವ್ ಅಲ್ಲ. ಸೊ ಅದನ್ನು ತಗೊಂಡು ಜಸ್ಟ್ ನಾವು ಎಲ್ಲಿ ಅದು ಫೌಂಡ್ ಆಗಿರುತ್ತೆ ಅದನ್ನ ಕ್ಲೀನ್ ಮಾಡಿದ್ರೆ ಸಾಕು, ನಮಗೆ ಆ ಒಂದು ಮೆಟಲ್ ಸಿಗುತ್ತೆ ನಮಗೆ. Clear? See, whereas some metals are moderately reactive. You can observe here. Okay? Some metals are moderately reactive
we can get those metals by reducing it by using the carbon. So ಈ ಮೆಟಲ್ಸ್ ನಾವು ಪಡ್ಕೊಳ್ಬೇಕು ಅಂದರೆ we have to use the reducing method. Okay, we have to use the carbon to reduce these metals. Whereas some metals here which are listed above are high reactive. They are highly reactive. So these are highly reactive. Sodium, potassium, calcium, magnesium, aluminum, all these are highly reactive. So ಈ ಒಂದು metals ನಾವು ಕಾರ್ಬನ್ ಅನ್ನು ಯೂಸ್ ಮಾಡಿ ರೆಡ್ಯೂಸ್ ಮಾಡೋಕ್ಕೆ ಆಗಲ್ಲ. So we will use the electrolysis process. So to extract these metals, we use the electrolysis process. Clear? So you have understood metals in low reactivity series, that is, which are found in the native state, metals in the moderate reactive series, so that will be obtained by reducing. We use carbon for reducing here. So then the metals which are found in the high reactivity series, so they cannot be reduced by using carbon. In a carbon ಅನ್ನು ಯೂಸ್ ಮಾಡಿ reduce ಮಾಡೋಕ್ಕೆ ಆಗೋದಿಲ್ಲ. So we follow the electrolysis process to extract this metal. Hope you have understood the metals are found in 3 different states. Okay, one is a low reactivity series, middle reactivity series, and high reactivity series. Okay. So next you need to understand about the enrichment of ores. Very very important topic. Enrichment of ore ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. See, ores are mined from the earth, right? So ores ಅನ್ನೋದು ಎಲ್ಲಿ ಸಿಗುತ್ತೆ? ನಮಗೆ ಅರ್ಥಲ್ಲೇ ಸಿಗೋದು. Usually they are contaminated. So they are contaminated with large amount of impurities. It may be the soil or the sand particles. Okay, I repeat once again. See, ores are mined from the earth. ಎಲ್ಲಿಂದ ಸಿಗುತ್ತೆ? ಈ ores ಅನ್ನೋದು earth ಅಲ್ಲಿ ಸಿಗುತ್ತೆ. ಸೊ ಅದು ನಮಗೆ ಅರ್ಥಲ್ಲಿ ಸಿಗುವಾಗ ಅದರ ಒಂದು ಸ್ಟೇಟ್ ಹೇಗಿರುತ್ತೆ? ಇಟ್ ಈಸ್ ಕಂಟ್ಯಾಮಿನೇಟೆಡ್. ಅದು ಕಂಟ್ಯಾಮಿನೇಟ್ ಆಗಿರುತ್ತೆ. ಯಾವ ರೀತಿ ಕಂಟ್ಯಾಮಿನೇಟ್ ಆಗಿರುತ್ತೆ? ಇಟ್ ಕಂಟೈನ್ ಲಾರ್ಜ್ ಅಮೌಂಟ್ ಆಫ್ ಇಂಪ್ಯೂರಿಟೀಸ್. ಸೊ ಸಾಯಿಲ್ ಹಾಗೂ ಸ್ಯಾಂಡ್ ಪಾರ್ಟಿಕಲ್ಸ್ ಅದರ ಜೊತೆಯಲ್ಲಿ ಇರುತ್ತೆ. ಸೊ ಬಿಫೋರ್ ವಿ ಸ್ಟಾರ್ಟ್ ದ ಕೆಮಿಕಲ್ ರಿಯಾಕ್ಷನ್ಸ್ ಆನ್ ಇಟ್, ಯಾವ ಒಂದು ಮೆಟಲ್ಸನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಇದ್ವಿ, ಆ ಒಂದು ಮೆಟಲ್ಸನ್ನು ನಾವು ಕೆಮಿಕಲ್ ರಿಯಾಕ್ಟಿವಿಟೀಸ್ಗೆ ಸೊ ಆ ಒಂದು ಮೆಟಲ್ಸ್ನ ಕೆಮಿಕಲ್ ರಿಯಾಕ್ಷನ್ಸ್ಗೆ ಇನ್ವಾಲ್ವ್ ಮಾಡೋಕ್ಕೂ ಮುಂಚೆ ವಿ ಹ್ಯಾವ್ ಟು ರಿಮೂವ್ ದ ಇಂಪ್ಯೂರಿಟೀಸ್ ಪ್ರೆಸೆಂಟ್ ಇನ್ ಇಟ್. ಸೊ ಯಾವುದು ಇಂಪ್ಯೂರಿಟೀಸ್? ಈಗ ಸಾಯಿಲ್ ಆಗಿರ್ಬೋದು, ಸ್ಯಾಂಡ್ ಪಾರ್ಟಿಕಲ್ಸ್ ಆಗಿರ್ಬೋದು, ಇನ್ನೇನೆಲ್ಲ ಪ್ರೆಸೆಂಟ್ ಆಗಿದೆ ಆ ಒಂದು ಓರ್ನಲ್ಲಿ ಅದನ್ನು ನಾವು ಏನು ಮಾಡಬೇಕು? ವಿ ಹ್ಯಾವ್ ಟು ಕ್ಲೀನ್ ಇಟ್. ಅಂಡರ್ಸ್ಟ್ಯಾಂಡ್? ಸೊ ಇಟ್ ಈಸ್ ಗುಡ್ ಟು ರಿಮೂವ್ ದ ಇಂಪ್ಯೂರಿಟೀಸ್ ಪ್ರೆಸೆಂಟ್ ಇನ್ ಇಟ್. ಸೊ ಇಂಪ್ಯೂರಿಟೀಸನ್ನು ರಿಮೂವ್ ಮಾಡಿದ್ರೆ ಏನಾಗುತ್ತೆ? ಸೊ ದ್ಯಾಟ್ ವಿಲ್ ಬಿ ನೌ ರೆಡಿ ಫಾರ್ ದ ಕೆಮಿಕಲ್ ಪ್ರಾಸೆಸ್. ಕ್ಲಿಯರ್? ಐ ರಿಪೀಟ್ ಒನ್ಸ್ ಅಗೈನ್. ಸಿ, ದ ಓರ್ಸ್ ಆರ್ ಮೈನ್ಡ್ from the earth and they are usually contaminate ಆಗಿರೋದ್ರಿಂದ we need to remove the impurities such as soil ಆಗಿರ್ಬೋದು, ಸ್ಯಾಂಡ್ ಆಗಿರ್ಬೋದು. ಸೊ ಯಾಕೆ ನಾವು ಇಂಪ್ಯೂರಿಟೀಸ್ನ ರಿಮೂವ್ ಮಾಡ್ತಾ ಇದ್ದೀವಿ? ಬಿಕಾಸ್ ಇಫ್ ದ್ಯಾಟ್ ಮೆಟಲ್ ಹ್ಯಾಸ್ ಟು ಗೋ ಅಂಡರ್ ದ ಕೆಮಿಕಲ್ ರಿಯಾಕ್ಷನ್, ಆ ಒಂದು ಮೆಟಲ್ ಕೆಮಿಕಲ್ ರಿಯಾಕ್ಷನ್ಗೆ ಒಳಗಾಗಬೇಕು ಅಂದರೆ ಇಟ್ ಹ್ಯಾಸ್ ಟು ಬಿ ಕ್ಲೀನ್ಡ್. ಅಂಡರ್ಸ್ಟ್ಯಾಂಡ್? ಇಂಪ್ಯೂರಿಟೀಸ್ ಹ್ಯಾಸ್ ಟು ಬಿ ರಿಮೂವ್ಡ್. ಕ್ಲಿಯರ್? ಸೊ ದಿಸ್ ಪ್ರೋಸೆಸ್ ಆಫ್ ಎನ್ರಿಚ್ಮೆಂಟ್ ಆಫ್ ಓರ್ಸ್ and the impurities present in the ores, they are called as gangue. So gangue andre eno? Very simple. Impurities present in the ore. Gangue is nothing but the impurities. So ಯಾವ್ದೆಲ್ಲ impurities ಇರುತ್ತೆ ores ಅಲ್ಲಿ? ಸಾಯಿಲ್ ಆಗಿರ್ಬೋದು, ಸ್ಯಾಂಡ್ ಆಗಿರ್ಬೋದು. ಸೊ ಇದೆರಡನ್ನ ಬರೆದ್ರೆ ಸಾಕು ನೀವು. ಸೊ the impurities present in the ores are called as gangue. Clear? So what do we do is we need to remove the impurities before we start the chemical process. ಈಗ ಕೆಮಿಕಲ್ ಪ್ರಾಸೆಸ್ ಅನ್ನು ನಾವು ಶುರು ಮಾಡ್ತಾ ಇದ್ದೀವಿ ಅಂತಾದರೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಮೆಟಲ್ಗೆ ಇಟ್ ಹ್ಯಾಸ್ ಟು ಬಿ ಕ್ಲೀನ್, ಸೊ ದ್ಯಾಟ್ ದ ಡಿಫ್ರೆಂಟ್ ಸೆಪರೇಷನ್ ಟೆಕ್ನಿಕ್ಸ್ ಆರ್ ಅಕಾರ್ಡಿಂಗ್ಲಿ ಎಂಪ್ಲಾಯ್ಡ್. ಸೊ ಇಲ್ಲಿ ಒಂದೊಂದು ಸೆಪರೇಷನ್ ಟೆಕ್ನಿಕ್ಸ್ನು ಕೂಡ ಏನು ಮಾಡ್ತಾರೆ? ಅಪ್ಲೈ ಮಾಡ್ತಾರೆ. ಏನಕ್ಕೆ? ಓರ್ಸನ್ನು ಕ್ಲೀನ್ ಮಾಡೋದಕ್ಕೆ. ಕ್ಲಿಯರ್? ಸೊ ಬೇಸಿಕಲಿ ವಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್ ಇಸ್ ಓರ್ಸ್ ನೀಡ್ ಟು ಬಿ ಪ್ಯೂರಿಫೈಡ್. ಓರ್ಸು ಕ್ಲೀನ್ ಆಗಿರಬೇಕು. ಏನಕ್ಕೆ ಕ್ಲೀನ್ ಆಗಿರಬೇಕು? ಕೆಮಿಕಲ್ ಪ್ರಾಸೆಸ್ಗೆ ಆ ಒಂದು ಮೆಟಲ್ ಇನ್ವಾಲ್ವ್ ಆಗಬೇಕು ಅಂದರೆ ಇಟ್ ಹ್ಯಾಸ್ ಟು ಬಿ ಕ್ಲೀನ್. ಮೆಟಲ್ನ ಎಕ್ಸ್ಟ್ರಾಕ್ಟ್ ಮಾಡೋದನ್ನ ನೋಡೋದಾದರೆ ದ ಎಕ್ಸ್ಟ್ರಾಕ್ಷನ್ ಪ್ರಾಸೆಸ್ ವಿಲ್ ಡಿಪೆಂಡ್ ಆನ್ ವೆದರ್ ದ ಮೆಟಲ್ ಈಸ್ ಇನ್ ದ ಲೋ ರಿಯಾಕ್ಟಿವಿಟಿ ಸೀರೀಸ್, ಅಥವಾ ಮೆಟಲ್ ಈಸ್ ಇನ್ ದ ಮಾಡರೇಟಿವ್ ರಿಯಾಕ್ಟಿವ್ ಸೀರೀಸ್, ಆರ್ ದ ಮೆಟಲ್ ಈಸ್ ಇನ್ ದ ಹೈ ರಿಯಾಕ್ಟಿವಿಟಿ ಸೀರೀಸ್. ಈಗ ಓರಿಂದ ಮೆಟಲನ್ನು ಸೆಪರೇಟ್ ಮಾಡಿದ್ಮೇಲೆ ಆ ಮೆಟಲನ್ನು ನಾವು ಎಕ್ಸ್ಟ್ರಾಕ್ಷನ್ ಮಾಡಬೇಕು ಅಂದರೆ we should know whether that metal is in the low reactivity series. ಅದು ಲೋ ರಿಯಾಕ್ಟಿವಿಟಿ ಸೀರೀಸ್ ಅಲ್ಲಿ ಇದೆಯಾ, ಮಿಡಲ್ ರಿಯಾಕ್ಟಿವಿಟಿ ಸೀರೀಸ್ ಅಲ್ಲಿ ಇದೆಯಾ, ಅಥವಾ ಮಾಡರೇಟ್ ರಿಯಾಕ್ಟಿವಿಟಿ ಸೀರೀಸ್ ಅಲ್ಲಿ ಇದೆಯಾ ಅಂತ ನಿಮಗೆ ಗೊತ್ತಿರಬೇಕು. ಐ ವಿಲ್ ಎಕ್ಸ್ಪ್ಲೇನ್ ಯು ನಾವು ಹೌ ಡು ವಿ ಎಕ್ಸ್ಟ್ರಾಕ್ಟ್ ದಟ್ ಮೆಟಲ್ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಸೊ ಫಾರ್ ಆಲ್ ದೀಸ್ ವಿ ಹ್ಯಾವ್ 3 ಡಿಫ್ರೆಂಟ್ ಸ್ಟೆಪ್ ಆಫ್ ಎಕ್ಸ್ಟ್ರಾಕ್ಷನ್. ಸೊ ಈಗ ನಾನು ಹೇಳಿದಂಥ ಪಾಯಿಂಟ್ಸ್ ಇಲ್ಲೇ ಕವರ್ ಆಗಿದೆ. ದಟ್ ಇಂಪ್ಯೂರಿಟೀಸ್ ಹ್ಯಾಸ್ ಟು ಬಿ ರಿಮೂವ್ ಫ್ರಮ್ ದ ಗೋಲ್ಡ್ ಅನ್ನೋ ಒಂದು ಟಾಪಿಕ್. ಸೊ ಈಗ
So as I told you that there are 3 steps, correct? So 3 steps are involved in the extraction process. So if you look at the given chart here, ಈ ಚಾರ್ಟ್ ಅನ್ನು ನೋಡಿದ್ರೆ ನಿಮಗೆ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. So here first we have ore. ಈ ore ಯಾವುದೇ ಆಗಿರಬಹುದು, right? So first we have to enrich the ore. Enrich ಅಂದ್ರೆ ಏನು? We have to clean it, right? So we have to remove the impurities present in it. Impurities ಅನ್ನು remove ಮಾಡಿದ್ಮೇಲೆ metal will be categorized into 3 groups. The first one is metals in the high reactivity series, metals in the medium reactivity series, and metals in the low reactivity series. So in case of low reactivity series, first I am starting with the low reactivity series. So in case of low reactivity series, we have sulfide ore. So ಈಗ ore ಇತ್ತು, ore ನ ನಾವು ಕ್ಲೀನ್ ಮಾಡಿದಾಗ ನಮ್ಗೆ ಏನಾಯ್ತು, we have separated the ore into 3 different categories based on reactivity series. So reactivity series basis ಮೇಲೆ ಸೊ ಆ ಮೆಟಲ್ ನಾವು ಯಾವುದನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ವಿ, ಗೋಲ್ಡಾ, ಸಿಲ್ವರಾ, ಮೆಗ್ನೀಷಿಯಮ, ಕಾಪರಾ, ಸೋಡಿಯಮ, ಸೊ ಅದರ ಬೇಸಿಸ್ ಮೇಲೆ ಏನ್ ಮಾಡ್ತಿದೀವಿ, ಮೆಟಲ್ಸ್ ಅನ್ನ ನಾವು ಕ್ಯಾಟಗರೈಸ್ ಮಾಡ್ತಿದೀವಿ. ಈಗ ಮೆಟಲ್ಸ್ ಇನ್ ಲೋ ರಿಯಾಕ್ಟಿವಿಟಿ ಸೀರೀಸ್ ನಲ್ಲಿ ನೋಡೋದಾದ್ರೆ, ಸೊ ವಿ ಹ್ಯಾವ್ ಸಲ್ಫೈಡ್ ಓರ್ಸ್. ಓಕೆ, ಸೊ ಇಟ್ ಈಸ್ ಪ್ರೆಸೆಂಟ್ ಇನ್ ದ ಲೋ ರಿಯಾಕ್ಟಿವಿಟಿ ಸೀರೀಸ್. ಸೊ ಇಫ್ ವಿ ರೋಸ್ಟ್ ದಿಸ್ ಮೆಟಲ್, ಈ ಸಲ್ಫೈಡ್ ಓರನ್ನ ರೋಸ್ಟ್ ಮಾಡಿದ್ರೆ ವಿ ಗೆಟ್ ಅ ಮೆಟಲ್ ಅಂಡ್ ದೆನ್ ವಿ ಹ್ಯಾವ್ ಟು ರಿಫೈನ್ ಇಟ್. ಇದನ್ನ ನಾನು ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ ನಿಮಗೆ. ಸೊ ಈಗ ಚಾರ್ಟ್ ಅನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಏನಾಗಿದೆ, ಸೊ ವಿ ಗಾಟ್ ಅ ಓರ್, ಓಕೆ, ವಿಚ್ ಈಸ್ ಇನ್ ದ ಲೋ ರಿಯಾಕ್ಟಿವಿಟಿ ಸೀರೀಸ್. ಸೊ ನಾವು ಏನ್ ಮಾಡ್ತೀವಿ, ದೇ ಆರ್ ದ ಸಲ್ಫೈಡ್ ಓರ್ಸ್. ಓಕೆ, ಸೊ ಅದನ್ನ ನಾವು ರೋಸ್ಟ್ ಮಾಡ್ತೀವಿ. ರೋಸ್ಟ್ ಮಾಡಿದಾಗ ಏನಾಗುತ್ತೆ, ವಿ ಗೆಟ್ ದ ಮೆಟಲ್. ಸೊ ಸಿಕ್ಕಂತ ಮೆಟಲ್ನ ವಿ ವಿಲ್ ರಿಫೈನ್. ಓಕೆ, ಸೊ ನೆಕ್ಸ್ಟ್ ನೋಡೋದಾದ್ರೆ ಇನ್ ಕೇಸ್ ಆಫ್ ದ ಮಿಡಲ್ ರಿಯಾಕ್ಟಿವಿಟಿ ಸೀರೀಸ್, ಮಿಡಲ್ ರಿಯಾಕ್ಟಿವಿಟಿ ಸೀರೀಸ್ ನಲ್ಲಿ ನೋಡೋದಾದ್ರೆ ವಿ ವಿಲ್ ಗೆಟ್ ದ ಕಾರ್ಬೋನೇಟ್. So here we will get the carbonate ore or sulfide ore. So ಎರಡು ಕೂಡ ಇದೆ, carbonate ore or sulfide ore. So in that what we will do is, so carbonate ore ಅನ್ನ ನೋಡೋದಾದ್ರೆ we will follow the calcination process. Explain ಮಾಡ್ತೀನಿ ಏನು calcination ಅಂದ್ರೆ ಏನು ಅಂತ. So sulfide ore ಅನ್ನ ನೋಡೋದಾದ್ರೆ ಇಲ್ಲಿ ನಾವು ಏನು ಮಾಡಿದ್ವಿ, roasting. So same process will be followed here. We will roast the metal. So ಇದನ್ನ ಮಾಡಿದಾಗ ಏನಾಗುತ್ತೆ, we get the oxide of that metal. ಯಾಕೆ ಆಕ್ಸೈಡ್ ಆಫ್ ಮೆಟಲ್, ಯು ನೋ ದಟ್ ಆಕ್ಸಿಜನ್ ಇಸ್ ಮೋರ್ ಇನ್ ದ ಎನ್ವೈರನ್ಮೆಂಟ್. ಸೊ ದೆನ್ ಆಫ್ಟರ್ ದಿಸ್ ವಿ ವಿಲ್ ರೆಡ್ಯೂಸ್ ದ ಮೆಟಲ್ ಅಂಡ್ ದೆನ್ ವಿ ವಿಲ್ ಪ್ಯೂರಿಫೈ ದ ಮೆಟಲ್. ಸೊ ಪ್ರತಿ ಸ್ಟೆಪ್ಪನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಯು ಹ್ಯಾವ್ ಟು ನೋ ದ ಚಾರ್ಟ್. ಸೊ ನೆಕ್ಸ್ಟ್ ವಿ ಹ್ಯಾವ್ ದ ಮೆಟಲ್ಸ್ ಆಫ್ ಹೈ ರಿಯಾಕ್ಟಿವಿಟಿ ಸೀರೀಸ್. ಸೊ ಇಲ್ಲಿ ವಿ ನೀಡ್ ಟು ಗೆಟ್ ದ ಎಲೆಕ್ಟ್ರಾಲಿಸಿಸ್ ಆಫ್ ಮೋಲ್ಟನ್. ಸೊ ವಿ ಹ್ಯಾವ್ ಟು ಡೂ ದ ಎಲೆಕ್ಟ್ರಾಲಿಸಿಸ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಮೆಟಲ್ ವಿಚ್ ಈಸ್ ಇನ್ ದ ಮೋಲ್ಟನ್ ಸ್ಟೇಟ್. Understand? So next we will get a pure metal. So this is how you will understand the chart. Once again I'll glance. So once again I will quickly revise. See, firstly we will be having a ore. Ore na clean ಮಾಡಿದಾಗ, so whether it is a sodium, magnesium, silver, iron, so ಯಾವುದು ಅನ್ನೋದ್ರ ಮೇಲೆ ಆ ore ನ divide ಮಾಡ್ತಾರೆ. So if the metals are in the low reactivity series, they are the sulfide ores. So we will roast the sulfide ores to get the metal and we will refine the metal. If the metals which we get are in the middle reactivity series, so that will be carbonate ore or the sulfide ore. So carbonate ore adre we will do calcination, sulfide ore adre we will do roasting. Clear? So next, after doing this process we get the oxide of that metal. Okay, so then we will reduce that metal and we will purify the metal. So if the metals are in the high reactivity series, we will follow the electrolysis for that particular metal which is in the molten state and we will get the pure state of that metal. So idu ee chart. Iga first I am going to explain you extracting the metals in the low reactivity series. See, if you see these metals which are in the low reactivity series, ee metals anna nododadre they are generally unreactive. Metals which are found in the low reactivity series, they are generally unreactive. And sometimes if we have oxides of these metals, we need to just heat the metal ashte. So just by heating we get the metal. Example, we have cinnabar. Cinnabar is nothing but HGS, that is nothing but ore of mercury. HGS ಅನ್ನೋದು it is the ore of mercury. ಈ cinnabar ನ when we just heat in the presence of oxygen, ಇದನ್ನ just ನಾವು heat ಮಾಡಿದ್ರೆ ಸಾಕು, we get HGO, that is mercuric oxide. So ಸಿಕ್ಕಂತ mercuric oxide ಅನ್ನ ಮತ್ತೆ ನಾವು when we heat further we get mercury which is a metal. Very simple, just now heat ಮಾಡ್ತಾ ಇದ್ವಿ, we are getting the metal because it is found in the low reactivity. Understand, they are the low reactive metals. So low reactive metals are generally unreactive. ಹೇಳ್ದೆ ಅಲ್ವಾ, they are generally unreactive and
ವಿ ವಿಲ್ ಗೆಟ್ ವೆರಿ ಈಸಿಲಿ ಜಸ್ಟ್ ಬೈ ಹೀಟಿಂಗ್. ಜಸ್ಟ್ ಹೀಟ್ ಮಾಡೋದ್ರಿಂದ ನಾವು ಅದನ್ನು ಪಡ್ಕೊಳ್ಬೋದು. ಓಕೆ, ಸಿಮಿಲರ್ಲಿ ಒನ್ ಮೋರ್ ಎಕ್ಸಾಂಪಲ್. ಸಿ ಇಫ್ ಯು ಲುಕ್ ಅಟ್ ದ ಕಾಪರ್. ಸಿ ಕಾಪರ್ ವಿಚ್ is found in the Cu2s state, it is copper sulfide state in the nature. So just when we heat this, what happens, we will get copper oxide. ಸೊ ಈ ಕಾಪರ್ ಆಕ್ಸೈಡ್ನ ಮತ್ತೆ ನಾವು ಫರ್ದರ್ ಹೀಟ್ ಮಾಡಿದಾಗ ಏನಾಗುತ್ತೆ, ವಿ ಗೆಟ್ ದ ಕಾಪರ್ ವಿಚ್ ಈಸ್ ಅ ಮೆಟಲ್. ಬಿಕಾಸ್ ಕಾಪರ್ ಈಸ್ ಆಲ್ಸೋ unreactive. It is found in the low reactivity series. It is not so reactive. ಅರ್ಥ ಆಗ್ತಿದೆಯಲ್ಲ? ಸೊ ಕಾಪರ್ ಸಲ್ಫೈಡ್ ಅನ್ನೋದು ಫ್ರೀ ಸ್ಟೇಟಲ್ಲಿ ನಮಗೆ ಸಿಗುತ್ತೆ ನೇಚರಲ್ಲಿ. ಇದನ್ನು ಜಸ್ಟ್ ಹೀಟ್ ಮಾಡಿದ್ರೆ ನಮಗೆ ಕಾಪರ್ ಆಕ್ಸೈಡ್ ಸಿಗುತ್ತೆ. ಸಿಕ್ಕಂಥ ಕಾಪರ್ ಆಕ್ಸೈಡ್ನ ಮತ್ತೆ ಫರ್ದರ್ ಹೀಟ್ ಮಾಡಿದಾಗ ಏನಾಗುತ್ತೆ, ವಿ ಗೆಟ್ ದ ಕಾಪರ್ ವಿಚ್ ಈಸ್ ಅ ಮೆಟಲ್. I hope you have understood. So here what do we do is, just we need to heat. So when we heat, what happen, we will extract the metal, where in the low reactivity series. So next ನೋಡೋದಾದ್ರೆ, extracting the metals in the middle reactivity series. So middle reactivity series ನಲ್ಲಿ ನೋಡೋದಾದ್ರೆ, the metals which are found in the middle reactivity series are maybe zinc, lead, iron, copper, because they are moderately reactive. ಇದು ಹೈ ಆಗು ರಿಯಾಕ್ಟ್ ಆಗಲ್ಲ, ತುಂಬ ಲೋ ಆಗಿ ರಿಯಾಕ್ಟಿವಿಟಿನೂ ಕೂಡ ತೋರಿಸಲ್ಲ, ಬಟ್ ಇಟ್ ವಿಲ್ ಮಾಡರೇಟ್ಲಿ ರಿಯಾಕ್ಟಿವ್, ಮೀಡಿಯಮ್ ಆಗಿ ರಿಯಾಕ್ಟ್ ಆಗುತ್ತೆ. And here generally they are present in the sulfides and carbonates in nature. Very very important. ಈ ಮಿಡಲ್ ರಿಯಾಕ್ಟಿವಿಟಿ ಸೀರೀಸ್ ನಲ್ಲಿ ನೋಡುವಂತ ಮೆಟಲ್, ಜಿಂಕ್ ಆಗಿರ್ಬೋದು, ಐರನ್ ಆಗಿರ್ಬೋದು, ಲೆಡ್ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಇದೆಲ್ಲನೂ ಕೂಡ ಏನಾಗಿರುತ್ತೆ, ದೇ ಆರ್ ಫೌಂಡ್ ಇನ್ ಸಲ್ಫೈಡ್ಸ್ ಅಂಡ್ ಕಾರ್ಬೋನೇಟ್ಸ್. ದೇ ಆರ್ ಫೌಂಡ್ ಆಸ್ ಸಲ್ಫೈಡ್ಸ್ ಅಂಡ್ ಕಾರ್ಬೋನೇಟ್ಸ್ ಇನ್ ನೇಚರ್. But it is difficult to take the metals from the carbonates and sulfide ores. ತುಂಬ ಕಷ್ಟ ಆಗುತ್ತೆ. So what we will do is, we will convert into oxides. Understand? So ಈ ಒಂದು metals ಅನ್ನು ನಾವು ಏನು ಮಾಡ್ತೀವಿ, we will convert into oxide and then we will extract the metal. Very simple. So it is very difficult to extract the metals, sulfides and carbonates ore. So what we will do, we will just convert it into oxide. So what we will do is, we will convert into oxides. If it is sulfide, ಈಗ ಸಲ್ಫೈಡ್ ಆಗಿದ್ರೆ ಏನು ಮಾಡ್ತೀವಿ, we will convert it into oxide by roasting. ಯಾವ ರೀತಿ ನಾವು ಆಕ್ಸೈಡ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ತೀವಿ ಅಂದರೆ, ಸಲ್ಫೈಡ್ ಓರ್ನ ನಾವು ಜಸ್ಟ್ ಹೀಟ್ ಮಾಡ್ತೀವಿ. ವಿ ವಿಲ್ ಹೀಟ್ ಇಟ್ ಸ್ಟ್ರಾಂಗ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ವೆರಿ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಡೆಫಿನೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ನೋಟ್ ಇಟ್ ಡೌನ್. ಸಿ, we are talking about the metals in the middle reactivity series. Okay, so middle reactivity series nalli the metals which are found is in the form of sulfide ore and carbonate ore. But metal ಅನ್ನು ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಸಲ್ಫೈಡ್ ಓರ್ಗ್ ಆಗಿರ್ಬೋದು, ಕಾರ್ಬೋನೇಟ್ ಓರ್ಗ್ ಆಗಿರ್ಬೋದು ಡಿಫಿಕಲ್ಟ್. ಸೊ ನಾವೇನು ಮಾಡ್ತೀವಿ, ಫಸ್ಟ್ ವಿ ವಿಲ್ ಕನ್ವರ್ಟ್ ಇಟ್ ಇಂಟು ಆಕ್ಸೈಡ್ ಫಾರ್ಮ್. ಓಕೆ, ಸೊ ಇಲ್ಲಿ ನೋಡೋದಾದ್ರೆ ಸಲ್ಫೈಡ್ ಓರ್ ಆಗಿದ್ರೆ, ನಮಗೆ ಸಿಕ್ಕಿರುವಂಥ ಒಂದು ಮೆಟಲ್ ಸಲ್ಫೈಡ್ ಓರ್ ಆಗಿದ್ರೆ ಏನಾಗುತ್ತೆ, we will convert it into oxide. ಯಾವ ರೀತಿ ಕನ್ವರ್ಟ್ ಮಾಡ್ತೀವಿ, see the sulfide ores are converted into oxide by heating strongly in the presence of excess of air. Excess ಅಂದ್ರೆ more amount of oxygen. So then this process is called as roasting. ಅರ್ಥ ಆಗ್ತಿದ್ಯಾ? It is called as roasting. See ಒಂದು ಎಕ್ಸಾಂಪಲ್ ಕೂಡ ಇಲ್ಲಿದೆ ರೋಸ್ಟಿಂಗ್ಗೆ ನಿಮಗೆ. So I have taken zinc sulfide. So zinc sulfide, when it is heated in the presence of excess of air, excess of oxygen, we get zinc oxide. Understand? So here ಏನಾಗ್ತದೆ, zinc oxide is in the oxide form. So then later we can extract the metal from zinc oxide. So next ನಮಗೆ ಸಿಕ್ಕಂತ ಮೆಟಲ್ ಕಾರ್ಬೋನೇಟ್ ಓರ್ ಆಗಿದ್ರೆ, what we will do, if it is carbonate ore, see if it is carbonate ore can also be converted into oxide. ಹೇಗೆ? By heating in the limited supply of air. There is a small mistake here. Please, you can note it down. I just wrote strongly. Okay. So carbonate ores are changed into its oxide by heating in the limited air. Understand? ಇದಕ್ಕೆ air ಅಷ್ಟು important ಇಲ್ಲ. It may be obtained in the absence of air or maybe in the limited supply of air. Carbonate ores are changed into its oxides. They are changed into its oxides in the limited supply of air. And this process we call it as calcination. We call it as calcination. Very important. Roasting and calcination, very 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 important. So one example ನೋಡೋದಾದ್ರೆ, again we have zinc carbonate. Okay, when we heat in the limited supply of air or in the absence of air, ಏನಾಗುತ್ತೆ, we are converting the zinc carbonate into its oxide form. Oxide form ಗೆ ಕನ್ವರ್ಟ್ ಮಾಡ್ತಾ ಇದೀವಿ. So from the oxide form, it is very easy to extract the metal. Is it clear?
ಸೊ ರೋಸ್ಟಿಂಗ್ ಅಂಡ್ ಕ್ಯಾಲ್ಸಿನೇಷನ್ ವೆರಿ ಇಂಪಾರ್ಟೆಂಟ್, ವೆರಿ ಈಸಿ ಟು ರಿಮೆಂಬರ್. ಸಿ ರೋಸ್ಟಿಂಗ್ ಅಂತ ಹೇಳಿದಾಗ ಇಟ್ ಈಸ್ ಅ ಸಲ್ಫೈಡ್ ಓರ್. ರೋಸ್ಟಿಂಗ್ is sulfide ore. Calcination is carbonate ore. Understand? Calcination is carbonate ore. How to remember? ಈಗ calcination is C for C. ಓಕೆ, ಸೊ ರೋಸ್ಟಿಂಗ್ ಅನ್ನು ನೀವು ಜ್ಞಾಪಕ ಇಟ್ಕೊಳ್ಬೇಕು ಅಂದರೆ ಸಲ್ಫರ್ ಅನ್ನ ಜ್ಞಾಪಕ ಇಟ್ಕೊಳ್ಳಿ. ಸಲ್ಫರ್ ಈಸ್ ಸಲ್ಫೈಡ್ ಓರ್, ರೈಟ್? ಸೊ ಸಲ್ಫೈಡ್ ಓರ್ ಇಸ್ ರೋಸ್ಟಿಂಗ್. ಅಂಡರ್ಸ್ಟ್ಯಾಂಡ್? ಸಲ್ಫೈಡ್ ಓರ್ ಇಸ್ ರೋಸ್ಟಿಂಗ್. Calcination is for carbonate ore. Very simple. Clear? So now after getting the oxide form, ಅಂದರೆ ಈಗ ಸಲ್ಫೈಡ್ ಓರನ್ನ ಆಕ್ಸೈಡ್ ಫಾರ್ಮ್ಗೆ ಕನ್ವರ್ಟ್ ಮಾಡಿದ್ದೀವಿ, ಕಾರ್ಬೋನೇಟ್ ಓರನ್ನ ಆಕ್ಸೈಡ್ ಫಾರ್ಮ್ಗೆ ಕನ್ವರ್ಟ್ ಮಾಡಿದ್ದೀವಿ, ರೈಟ್? ಸೊ ನಾವು ಆಫ್ಟರ್ ಗೆಟಿಂಗ್ ದ ಆಕ್ಸೈಡ್ ಫಾರ್ಮ್ ಇಟ್ ಕ್ಯಾನ್ ಬಿ ರೆಡ್ಯೂಸ್ ಟು ದ ಕರೆಸ್ಪಾಂಡಿಂಗ್ ಮೆಟಲ್ಸ್. ಹೇಗೆ? ಬೈ ಯೂಸಿಂಗ್ ದ ರೆಡ್ಯೂಸಿಂಗ್ ಏಜೆಂಟ್. ರೆಡ್ಯೂಸಿಂಗ್ ಏಜೆಂಟನ್ನು ಯೂಸ್ ಮಾಡಿಕೊಂಡು ವಿ ನೀಡ್ ಟು ಗೆಟ್ ದ ಮೆಟಲ್. ನಾವು ದೇ ಆರ್ ಇನ್ ದ ಆಕ್ಸೈಡ್ ಫಾರ್ಮ್. ಈಗ ಎರಡೂ ಕೂಡ ಆಕ್ಸೈಡ್ ಫಾರ್ಮಲ್ಲಿದೆ. If we have to get the metal, we have to use the reducing agent. So which is the reducing agent here? The carbon. Carbon is the reducing agent. Understand? Because when we heat the zinc oxide, I'll show you here, see, when we heat the zinc oxide in the presence of carbon, we get zinc. Understand? And this will be applicable for the middle reactivity series. ಇದು ಮಿಡಲ್ ರಿಯಾಕ್ಟಿವಿಟಿ ಸೀರೀಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅಂಡರ್ಸ್ಟ್ಯಾಂಡ್? ಸೊ ಮಿಡಲ್ ರಿಯಾಕ್ಟಿವಿಟಿ ಸೀರೀಸ್ ಅಲ್ಲಿ ಮೆಟಲ್ಸ್ ದೇ ಆರ್ ಜನರಲಿ ಇನ್ ದ ಸಲ್ಫೈಡ್ ಫಾರ್ಮ್, ದಟ್ ಈಸ್ ಸಲ್ಫೈಡ್ ಓರ್ ಆರ್ ಕಾರ್ಬೊನೇಟ್ ಓರ್. ಅದನ್ನು ಆಕ್ಸೈಡ್ ಓರ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಆಕ್ಸೈಡ್ ಓರ್ಗೆ ಕನ್ವರ್ಟ್ ಮಾಡಿದ್ಮೇಲೆ ನಾವು ಮೆಟಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಏನು ಮಾಡಬೇಕು? ವಿ ನೀಡ್ ಅ ರೆಡ್ಯೂಸಿಂಗ್ ಏಜೆಂಟ್. ಸೊ ವೆನ್ ವಿ ಹೀಟ್ ದ ಜಿಂಕ್ ಆಕ್ಸೈಡ್ in the presence of carbon, that is the reducing agent, we get zinc. Clear? And carbon is cheaply available. ತುಂಬ ಈಸಿಯಾಗಿ ನಮಗೆ ಎನ್ವೈರನ್ಮೆಂಟಲ್ಲಿ ಅಟ್ಮಾಸ್ಫಿಯರಲ್ಲಿ ಸಿಗುತ್ತೆ. ಬಟ್ ವಿ ಕೆನಾಟ್ ಯೂಸ್ ದ ಕಾರ್ಬನ್ ಎವ್ರಿವೇರ್. ಎಲ್ಲ ಕಡೆನೂ ಕೂಡ ನಾವು ಕಾರ್ಬನ್ ಅನ್ನು ಯೂಸ್ ಮಾಡಕ್ ಆಗೋದಿಲ್ಲ. ಹಿಯರ್ ದ ಹೈಲಿ ರಿಯಾಕ್ಟಿವ್ ಮೆಟಲ್ಸ್ ಸಚ್ ಆಸ್ ಸೋಡಿಯಂ, ಕ್ಯಾಲ್ಸಿಯಂ, ಅಲ್ಯೂಮಿನಿಯಂ, ದೇ ಆರ್ ಆಲ್ ಯೂಸ್ಡ್ ಆಸ್ ದ ರೆಡ್ಯೂಸಿಂಗ್ ಏಜೆಂಟ್. ಯಾಕೆ? ಬಿಕಾಸ್ ಸಿ ದೇ ಕ್ಯಾನ್ ಡಿಸ್ಪ್ಲೇಸ್ ದ ಮೆಟಲ್ಸ್ ಆಫ್ ಲೋ ರಿಯಾಕ್ಟಿವಿಟಿ ಫ್ರಮ್ ದೇರ್ ಕಾಂಪೌಂಡ್ಸ್. ಅಂದರೆ ಏನು? ದಟ್ ಮೀನ್ಸ್ ವಿ ಕೆನಾಟ್ ಯೂಸ್ ದ ಕಾರ್ಬನ್. ಎಲ್ಲೆಲ್ಲಿ ನಾವು ಕಾರ್ಬನ್ ಅನ್ನ ಯೂಸ್ ಮಾಡೋಕ್ಕೆ ಆಗಲ್ಲ, ಸೊ ಅಂತ ಒಂದು ಕೇಸಲ್ಲಿ ವಿ ಕ್ಯಾನ್ ಯೂಸ್ ದ ಸೋಡಿಯಂ, ಅಲ್ಯೂಮಿನಿಯಂ and calcium. See, for example, ನೋಡೋದಾದ್ರೆ we have manganese oxide here. Okay, we cannot use the carbon here. So instead we are using the aluminum. ನಾನು ಹೇಳ್ದಲ್ವಾ, ಎಲ್ಲ ಒಂದು ರಿಯಾಕ್ಷನ್ ಅಲ್ಲೂ ಕೂಡ we cannot use the carbon. So in such cases we use the aluminum. So here we are using the aluminum. So what happened? After heating we get manganese and aluminum oxide along with the lot amount of heat. ಸೊ ಯಾವಾಗ ನಾವು ಕಾರ್ಬನ್ ಅನ್ನ ಯೂಸ್ ಮಾಡೋಕ್ಕೆ ಆಗಲ್ಲ, ಸೊ ಇನ್ ಸಚ್ ಕೇಸಸ್ ವಿ ಯೂಸ್ ಅಲ್ಯೂಮಿನಿಯಂ. ಅಂಡರ್ಸ್ಟ್ಯಾಂಡ್? ವಿ ಹ್ಯಾವ್ ಅಲ್ಯೂಮಿನಿಯಂ, ವಿ ಹ್ಯಾವ್ ಸೋಡಿಯಂ, ವಿ ಹ್ಯಾವ್ ಕ್ಯಾಲ್ಸಿಯಂ. ಸೊ ವಿ ಕ್ಯಾನ್ ಯೂಸ್ ಇಟ್. ಓಕೆ, ಸೊ ಹಿಯರ್ ಇನ್ ದಿಸ್ ಕೇಸ್ ವಿ ಆರ್ ಯೂಸಿಂಗ್ ದ ಅಲ್ಯೂಮಿನಿಯಂ. ಸೊ ವೆನ್ ವಿ ಹೀಟ್ ವಾಟ್ ಹ್ಯಾಪನ್? ವಿ ಗೆಟ್ manganese and aluminum oxide along with lot of heat. And this is highly exothermic reaction. ಯಾಕೆ exothermic? More amount of heat is released. Understand? And the metal produced will be in the molten state. ಇಲ್ಲಿ ಬಂದಂತ ಮೆಟಲ್ ಏನಾಗಿರುತ್ತೆ ಅಂದರೆ molten state ಅಲ್ಲಿ ಇರುತ್ತೆ. Clear? So this is how you have to remember. So when we are not using the carbon as the reducing agent, what do we use? We use sodium, aluminum and calcium. Okay? So next you need to understand the thermite process, a very important concept. ನಿಮಗೆ ನಾಲೆಡ್ಜ್ ಬೇಸ್ಡ್ ಕ್ವಶನ್ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಲ್ಲಿ ಈ ಕ್ವಶನ್ನ ಕೇಳ್ತಾರೆ ಈ ಒಂದು ಕಾನ್ಸೆಪ್ಟಿಂದ ಆದರೆ. ಥರ್ಮೈಟ್ ಪ್ರೋಸೆಸ್. ಸಿ, ಥರ್ಮೈಟ್ ಪ್ರೋಸೆಸ್ ಅಂದರೆ ಏನು, ಎಲ್ಲಿ ಯೂಸ್ ಮಾಡ್ತಾರೆ? ಯು ಶುಡ್ ನೋ. ಸಿ, ದಿಸ್ ಇಸ್ ದ ರಿಯಾಕ್ಷನ್ ಆಫ್ ಐರನ್ ಆಕ್ಸೈಡ್ ವಿತ್ ಅಲ್ಯೂಮಿನಿಯಂ. ಥರ್ಮೈಟ್ ಪ್ರೋಸೆಸ್ ಇಸ್ ಅ ರಿಯಾಕ್ಷನ್ ಆಫ್ ಐರನ್ ಆಕ್ಸೈಡ್ ವಿತ್ ಅಲ್ಯೂಮಿನಿಯಂ. ಸೊ ಎಲ್ಲಿ ಯೂಸ್ ಮಾಡ್ತಾರೆ? ದಿಸ್ ಈಸ್ ಯೂಸ್ ಟು ಜಾಯಿನ್ ದ ರೈಲ್ವೆ ಟ್ರ್ಯಾಕ್ಸ್. ಇಟ್ ಈಸ್ ಯೂಸ್ ಟು ಜಾಯಿನ್ ದ ರೈಲ್ವೆ ಟ್ರ್ಯಾಕ್ಸ್ or the cracked machine parts. So here they are joining two metal parts. ಎರಡು metal parts ಅನ್ನ ಜಾಯಿನ್ ಮಾಡೋಕ್ಕೆ ಏನು ಮಾಡ್ತಾರೆ? They are using the thermite reaction. Very important. Thermite reaction is nothing but here it is a reaction between the iron oxide and the aluminum. See, iron oxide and aluminum is used to join the railway tracks or the cracked machine parts. Understand? And ದ ಬೇಸಿಕ್ ಕಾನ್ಸೆಪ್ಟ್ ಇಲ್ಲಿ ಏನು ಅಂದರೆ ಎರಡು ಮೆಟಲ್ ಪಾರ್ಟ್ಸನ್ನು ಜಾಯಿನ್ ಮಾಡೋಕ್ಕೆ ಈ ಒಂದು ಪ್ರಾಸೆಸನ್ನು ಫಾಲೋ ಮಾಡ್ತಾ ಇದ್ದಾರೆ. ಆ್ಯಂಡ್ ದಿಸ್ ಪ್ರಾಸೆಸ್ ಇಸ್ ಫಾಲೋಡ್ ಇನ್ ಜಾಯಿನಿಂಗ್ ದ ರೈಲ್ವೆ ಟ್ರ್ಯಾಕ್ಸ್ ಆ್ಯಂಡ್ ಈವನ್ ಇನ್ ದ ಕ್ರ್ಯಾಕ್ಡ್ ಮೆಷಿನ್ ಪಾರ್ಟ್ಸ್. ಸೊ ಇದರ ರಿಯಾಕ್ಷನ್ ಅನ್ನು ನೋಡೋದಾದರೆ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಸಿ, ಹಿಯರ್ ವಿ ಹ್ಯಾವ್ ದ ಫೆರಿಕ್ ಆಕ್ಸೈಡ್ ವಿಚ್ ಇಸ್ ಅ ಐರನ್ ಆಕ್ಸೈಡ್.
So when it is combining with aluminum, understand? So when we heat it, what will happen? We get iron and aluminum oxide along with the liberation of heat. Understand? So here the metal melts. ಏನಾಗುತ್ತೆ ಇಲ್ಲಿ metal melt ಆಗುತ್ತೆ. Understand? Metal is melting and thereby the metals are joining. Clear? So this is the thermite process. So and last you have to understand the extraction of metals in the high reactivity series. Very very important. Okay, all the three reactivity series are very important and very easy. ಒಂದೆರಡು ಸತಿ ನೀವು ನೋಡ್ತಾ ಇದ್ರೆ ನಿಮಗೆ ಅರ್ಥ ಆಗುತ್ತೆ. ಪದೇ ಪದೇ ಕೇಳಿಸ್ಕೊಳ್ಳಿ. ಎಲ್ಲ ಕಾನ್ಸೆಪ್ಟ್ ನಿಮಗೆ ಫಸ್ಟ್ ಟೈಮ್ ಕೇಳಿದ್ರೆ ಅರ್ಥ ಆಗಲ್ಲ. ಯು ನೀಡ್ ಟು ಲಿಸನ್ ಆಫನ್ so that you will understand. So extraction of metals in the high reactivity series ಇಂದ ನೋಡೋದಾದ್ರೆ these metals cannot be obtained by their compound. Very important. Why? Because these metals are in the top reactivity series. That means they are highly reactive. Clear? So metals cannot be obtained by their compound. Hege? Just by heating. So even the metals are just by heat madodrinda we cannot extract. Understand? Just by heating with the carbon we cannot extract the metals which are in the top reactivity series. Why? Because here the carbon will not be reduced to its oxides form. So it may be the sodium ಆಗಿರ್ಬೋದು, magnesium, calcium ಯಾವುದೇ ಆಗಿರ್ಬೋದು. Carbon will not be able to ಇಲ್ಲಿ. ಯಾಕೆ? Why? Because these metals are more attraction towards the oxygen. ಯಾವುದು? The metals which are in the top reactivity series, they have high affinity towards the oxygen. They have more attraction towards the oxygen. ಅದರಿಂದ ಏನಾಗುತ್ತೆ? We cannot use the carbon to reduce to its oxide form. ಈಗ ನಾವು ಮಿಡಲ್ ರಿಯಾಕ್ಟಿವಿಟಿ ಸೀರೀಸ್ನಲ್ಲಿರುವಂಥ ಮೆಟಲ್ಗೆ we have used carbon. ಸೊ ಎಲ್ಲೆಲ್ಲಿ ಕಾರ್ಬನ್ ಅನ್ನು ಯೂಸ್ ಮಾಡಲಿಲ್ಲ, ವಿ ಹ್ಯಾವ್ ಯೂಸ್ಡ್ ದ ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ. ಬಟ್ ಇಲ್ಲಿ ವಿ ಕೆನಾಟ್ ಯೂಸ್ ಲೈಕ್ ದ್ಯಾಟ್. ಸಿ ಫಾರ್ ಎಕ್ಸಾಂಪಲ್, ಇಫ್ ಯು ಹ್ಯಾವ್ sodium chloride in the molten state. So let me show you with the diagram. Okay. See for example, if we have the sodium chloride in the molten state. In this case, what we do is we use the electrolytic reduction. So ಏನಾಗುತ್ತೆ? The metals will be deposited at cathode and chlorine will be deposited at anode. ಹೇಗೆ? ಯಾವ ರೀತಿ ಆಗುತ್ತೆ ಈ ಒಂದು ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್ ಅಂತ ನೋಡೋದಾದ್ರೆ, ಸಿ ಹಿಯರ್ ಐ ಹ್ಯಾವ್ ಅ ಸ್ಮಾಲ್ ಸೆಟಪ್ ಟು ಎಕ್ಸ್ಪ್ಲೈನ್ ದ ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್. ಇಫ್ ಯು ಸಿ ಹಿಯರ್, ಯು ಕ್ಯಾನ್ ಅಬ್ಸರ್ವ್, ಸಿ ಒನ್ ಸೈಡ್ ವಿ ಹ್ಯಾವ್ ದ ನೆಗೆಟಿವ್ ಚಾರ್ಜ್, ದಟ್ ಈಸ್ ಕ್ಯಾಥೋಡ್, ಆ್ಯಂಡ್ ಅದರ್ ಸೈಡ್ ವಿ ಹ್ಯಾವ್ ದ ಪಾಸಿಟಿವ್ ಚಾರ್ಜ್, ದಟ್ ಈಸ್ ಆ್ಯನೋಡ್. ಓಕೆ, ಸೊ ದಟ್ ಮೀನ್ಸ್ ಇಲ್ಲಿ ಏನಾಗುತ್ತೆ? ಕ್ಯಾಥೋಡ್ ಕಡೆ ತುಂಬ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ಇಲ್ಲಿ ದೇರ್ ಆರ್ ಸೋ ಮೆನಿ ಫ್ರೀ ಎಲೆಕ್ಟ್ರಾನ್ಸ್ ಇನ್ ದ ಕ್ಯಾಥೋಡ್. ಸೊ ಹಿಯರ್ cathode will give the negative charge and anode will give the positive charge. You are clear with this, right? So ಈಗ NaCl ನ ನಾವು ಇದಕ್ಕೆ ಆಡ್ ಮಾಡಿದಾಗ, NaCl ನ when we add NaCl to this, you all know that. And one more thing you have to understand, NaCl which we are adding here is in molten state. NaCl ನ ಆಡ್ ಮಾಡಿದಾಗ ಏನಾಗುತ್ತೆ? You all know that Na is having positive charge and chlorine is having the negative charge. ಯಾವಾಗ? When they are in the molten state, not when they are in the solid state. Understand? So Na is Na plus. So Cl is Cl minus. Here cathode means minus, anode means plus, right? So ಈಗ Na ಏನಾಗುತ್ತೆ? ಇದಕ್ಕೆ ಆಡ್ ಮಾಡಿದಂಥ Na. ಸೊ ಇದಕ್ಕೆ ಆಡ್ ಮಾಡಿರುವಂಥ ಒಂದು Na ಏನಾಗುತ್ತೆ? As it is plus, it will move towards the cathode. And Cl is having minus, so it will move towards the positive charge, that is anode. ಸೊ ಏನಾಗುತ್ತೆ? Na ಪ್ಲಸ್ ಅಂದರೆ ಇಲ್ಲಿಗೆ ಸೋಡಿಯಂ ಎಲ್ಲ ಬಂದು ಕ್ಯಾಥೋಡ್ ಹತ್ರ ಸೆಟಲ್ ಆಗುತ್ತೆ. ಸೋಡಿಯಂ ವಿಲ್ ಬಿ ಡೆಪಾಸಿಟೆಡ್ ಅಟ್ ಕ್ಯಾಥೋಡ್ ಆ್ಯಂಡ್ ದ ಕ್ಲೋರಿನ್ ಗ್ಯಾಸ್ ವಿಲ್ ಬಿ ರಿಲೀಸ್ಡ್ ಅಟ್ ದ ಆ್ಯನೋಡ್. Chlorine gas will be released at the anode. I hope you have understood, right? So here the sodium is receiving the electron and chlorine is giving the electron. Understand? It is giving the electron. So sodium is settled at the cathode and at anode the chlorine gas is released. Chlorine gas is released at anode. I hope you have understood. So next ನಾನು ಕ್ಲಾಸಲ್ಲಿ ನಿಮಗೆ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಫ್ ಕಾಪರ್ ಆ್ಯಂಡ್ ಕೊರೋಷನ್ ಬಗ್ಗೆ ಹೇಳ್ತೀನಿ. ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಫ್ ಕಾಪರ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಿಮಗೆ ಡಯಾಗ್ರಾಮ್ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಆ ಒಂದು ಎಲೆಕ್ಟ್ರಾಲಿಸಿಸ್ನ ನೀವು ಅರ್ಥ ಮಾಡಿಕೊಂಡು ಇಟ್ ಈಸ್ ವೆರಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಫರ್ದರ್ ಕಾನ್ಸೆಪ್ಟ್. ಅಂದರೆ ಈ ಎಲೆಕ್ಟ್ರಾಲಿಸಿಸ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇನ್ನೂ ಈಸಿ ಆಗುತ್ತೆ. ಐ ಹೋಪ್ ಸೊ ಈ ಒಂದು ವಿಡಿಯೋ ಲೆಂತಿ ಆಗಿದ್ರೂ ಕೂಡ ಇದರಲ್ಲಿ ಹೇಳಿರುವಂಥ ಪ್ರತಿಯೊಂದು ಕಾನ್ಸೆಪ್ಟು ಕೂಡ ತುಂಬಾ ಇಂಪಾರ್ಟೆಂಟ್. I hope you found this video helpful. If you feel this video is useful, kindly press the like button and share with the maximum friends. Thank you so much for watching this video.